ನಾವು ನಾಳೆ ಮಾರ್ಕೆಟಿಂಗ್ ಅಸೆಸ್ಮೆಂಟ್ ಮಾಡಿ ನಾಳೆ ಮಾರ್ಕೆಟಿಂಗ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೆನ್ನೆ ಎಕ್ಸ್ಪೆಕ್ಟ್ ಮಾಡಿದಂಗೆ ಸೇಮ್ ಒಂದು ಮೊನ್ನೆ ಬಿಗ್ ಬಾರ್ ಕ್ಯಾಂಡಲ್ ಮಾಡಿತ್ತು ಶುಕ್ರವಾರ. ಅದೇ ಥರ ಇವತ್ತೊಂದು ಫಾಲೋಅಪ್ ಕ್ಯಾಂಡಲ್ ಕೂಡ ಆಗಿದೆ. ಅದೇ ಥರ ನಾಳೆ ಏನಾಗ್ಬೋದು ಅಂತ ಹೇಳ್ಬಿಟ್ಟು ನಾಳೆ ಅರೌಂಡ್ 26,000 ಏನಾದರೂ ಓಪನ್ ಆಗಿ ಮೇಲ್ಗಡೆ 2600 ಅಂತ ಬ್ರೇಕ್ ಆಯ್ತು ಅಂದರೆ ಅರೌಂಡ್ 26,200 ಮೇಲೆ ಹೋಗಿ ಸಸ್ಟೈನ್ ಆಗೋ ಚಾನ್ಸಸ್ ಇರುತ್ತೆ. ಬಿಗ್ ಬ್ರೇಕ್ಔಟು ಅಥವಾ ಏನಾದರೂ 2600 ಏನಾದರೂ ಓಪನ್ ಆದರೆ ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ಪು ಓಪನ್ ಆಗಿ ಇಮಿಡಿಯೇಟ್ ಗ್ರೀನ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಮಾಡಿದ್ರೆ ರೆಡ್ ಕ್ಯಾಂಡಲ್ ಏನಾದರೂ ಮಾಡಿದ್ರೆ ಕೆಳಗಡೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನೋಡಿ ಇವತ್ತೇನು ಇಲ್ಲಿ ಬೆಳಿಗ್ಗೆ ಕ್ಯಾಂಡಲ್ ಏನು ಮಾಡಿದೆ ಆ ಥರ ಇಲ್ಲಿ ಏನಾದರೂ ರೆಡ್ ಕ್ಯಾಂಡಲ್ ಮಾಡಿದ್ರೆ ಕಂಟಿನ್ಯೂಸ್ ಡೌನ್ ಟುವರ್ಡ್ಸ್ ಡೌನ್ ರೆಡ್ ಕ್ಯಾಂಡಲ್ ಮಾಡಿದ್ರೆ ಅರೌಂಡ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ 800ವರೆಗೂ. ಏಕೆಂದರೆ ಇದೆಲ್ಲ ರೇಂಜ್ ಬೌಂಡ್ ಮಾರ್ಕೆಟ್ ಆಗೋಗ್ಬಿಡುತ್ತೆ. ಕೆಳಗಡೆ ಬಂದರೆ ಸಪೋಸ್ ಇದು ಬ್ರೇಕ್ಔಟ್ ಆದರೆ 2600 2600 ಏನಾದರೂ ಬ್ರೇಕ್ಔಟ್ ಆದರೆ ಮೇಲ್ಗಡೆ ಒಂದು ಬ್ರೇಕ್ಔಟು ಆಗೋ ತುಂಬ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನಾಳೆ ಎಕ್ಸ್ಪೈ ಇರೋದ್ರಿಂದ ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟ್ರೇಡ್ ಅನಾಲಿಸಿಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಶುಭರಾತ್ರಿ, ಬಾಯ್.